ಸ್ನೇಹಿತರೆ, ನಿಮಗೂ ಕೂಡ ಸೊಂಟದಿಂದ ಕಾಲಿನವರೆಗೆ ಪಾದದವರೆಗೆ ನೋವಾಗುತ್ತಾ? ಹಾಗಿದ್ದರೆ ಈ ನೋವು ಯಾಕಾಗತ್ತೆ? ಏನಿರ್ಬೋದು ಇದಕ್ಕೆ ಕಾರಣ? ಹಾಗೂ ಈ ನೋವನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಕೆಲವೊಮ್ಮೆ ನಮಗೆ ಸೊಂಟದಿಂದ ಹಿಡಿದು ಕಾಲಿನವರೆಗೆ ಸಹಿಸಲಾಗದಷ್ಟು ನೋವಾಗ್ತಾ ಇರುತ್ತೆ, ಭಯಂಕರ ನೋವಾಗುತ್ತೆ. ಕೂತ್ಕೊಂಡು ಏಳುವಾಗಲೂ ಕೂಡ ಒಂದು ರೀತಿ ಚುಚ್ಚಿದಂಗೆ ಆಗುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಂತಹ ಪರಿಸ್ಥಿತಿಗೆ ನಾವು ಬಂದುಬಿಡ್ತೇವೆ. ಸೂಜಿ ಚುಚ್ಚಿದ ಹಾಗೆ ಮತ್ತು ಕಾಲಿನಲ್ಲಿ ಮುಳ್ಳು ಚುಚ್ಚಿದ ಹಾಗೆ ಆಗ್ತಾ ಇರುತ್ತೆ. ನೋವು ಇರೋದ್ರಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಮಲಗಿದ್ರೂ ಕೂಡ ನೋವಿನಿಂದ ನಿದ್ದೆನೇ ಬರಲ್ಲ. ಏನು ಮಾಡಿದ್ರೂ ಕೂಡ ಕಡಿಮೆ ಆಗಲ್ಲಪ್ಪ ಈ ನೋವು ಅಂದ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತೇವೆ, ಎಕ್ಸ್ರೇಗಳನ್ನು ತೆಗೆಸ್ತೇವೆ. ಆದರೆ ಅದರಿಂದಲೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ನೋವಾಗ್ತಾ ಇರುತ್ತೆ, ಆದರೆ ಎಕ್ಸ್ರೇದಲ್ಲಿ ಯಾವುದೇ ರಿಪೋರ್ಟ್ ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಇಂತಹ ನೋವಿಗೆ ನಾವು ಸಯಾಟಿಕಾ ನೋವು ಅಂತ ಹೇಳ್ತೇವೆ. ಏನಪ್ಪ ಇದು ಸಯಾಟಿಕಾ ಅಂದರೆ? ಸಯಾಟಿಕಾ ಅಂದರೆ ನಮ್ಮ ಸೊಂಟದಲ್ಲಿರುವಂತಹ L4, L5, S1 ಡಿಸ್ಕ್ಗಳೇನಿರುತ್ತೆ ಅಲ್ಲಿಂದ ಹೊರಗಡೆ ಬಂದಿರುವಂತಹ ನರಗಳೇನಿರುತ್ತೆ ಅದು ನಮ್ಮ ಹೆಬ್ಬೆರಳು ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪ ಆಗಿರುತ್ತೆ. ಇದನ್ನು ಸಯಾಟಿಕಾ ನರ ಅಂತ ಹೇಳ್ತೀವಿ. ಈ ಸಯಾಟಿಕಾ ನರ ತೊಡೆಯ ಹಿಂಭಾಗದಿಂದ ಕೆಳಗಡೆ ಹೋಗಿ ಮೊಣಕಾಲ ಹತ್ರ ಬಂದು ಡಿವೈಡ್ ಆಗುತ್ತೆ ಹಾಗೂ ಕಾಲಿಗೆ ಸಪ್ಲೈ ಆಗುತ್ತೆ. ಈ ಸಯಾಟಿಕಾ ನರದ ಮೇಲೆ ಒತ್ತಡ ಬಿಟ್ಟಿದಾಗ ಸೊಂಟದಿಂದ ಹಿಡಿದು ಕಾಲಿನವರೆಗೆ ಸೆಳೆತ ಆಗ್ತಾ ಇರುತ್ತೆ, ಕಾಲು ಚುಚ್ಚಿದಂಗೆ ಆಗ್ತಾ ಇರುತ್ತೆ, ಕಾಲು ಎತ್ತಿಡ್ಲಿಕ್ಕಾಗೋದಿಲ್ಲ, ಅಷ್ಟು ನೋವಾಗ್ತಾ ಇರುತ್ತೆ. ಬನ್ನಿ ಇವಾಗ ಈ ಸಯಾಟಿಕಾ ನೋವಿಗೆ ಯಾವ ಕಾರಣ ಇರಬಹುದು ಮತ್ತು ಮನೆಯಲ್ಲೇ ನಾವು ಯಾವ ರೀತಿ ಮನೆಮದ್ದುಗಳನ್ನು ಮಾಡಿಬಿಟ್ಟು ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬಹುದು ಎಂಬುದನ್ನು ಇವಾಗ ತಿಳಿಯೋಣ. ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಈ ಥರ ನೋವು ಬಂದಾಗ ಸೊಂಟದಲ್ಲಿ ಒಂದು ರೀತಿ ನೋವಾಗ್ತಾ ಇರುತ್ತೆ, ಒಂದೇ ಸೈಡಿಗೆ ಒಳಗಡೆ ಚುಚ್ಚಿದಷ್ಟು ನೋವಾಗ್ತಾ ಇರುತ್ತೆ. ನೀವು ಹೇಳ್ತೀರಾ ನನಗೆ ಸೊಂಟದಲ್ಲಿ ನರ ಹಿಡ್ಕೊಂಡು ಬಿಟ್ಟಿದೆ, ಉಳುಕು ಬಂದಿದೆ ಸೊಂಟದಲ್ಲಿ ಅಂತ ಅಂದ್ಬಿಟ್ಟು ಅಲ್ವಾ. ಇವತ್ತಿನ ಈ ಮನೆಮದ್ದಿನಿಂದಾಗಿ ಬ್ಲಡ್ ಫ್ಲೋ ಚೆನ್ನಾಗಾಗತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಹಾಗೂ ನರಗಳಲ್ಲಿ ಬ್ಲಾಕೇಜ್ ಇದ್ದರೂ ಕೂಡ ಅದು ಓಪನ್ ಆಗುತ್ತೆ ಹಾಗೂ ಮಾಂಸಖಂಡಗಳಲ್ಲಿ ಉಳುಕಿದ್ರೆ ದೂರ ಆಗುತ್ತೆ ಹಾಗೂ ಹಾರ್ಟು ಹೆಲ್ದಿ ಆಗಲಿಕ್ಕೆ ಸಹಾಯ ಆಗುತ್ತೆ ಹಾಗೂ ನರಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮನೆಮದ್ದು ತಯಾರಿಸಲಿಕ್ಕೆ 1 ರಿಂದ 1.5 ಲೋಟದಷ್ಟು ಹಾಲನ್ನು ತೆಗೆದುಕೊಂಡು ಹಾಲನ್ನು ಬಿಸಿ ಮಾಡಿಕೊಳ್ಳಿ. ಹಾಲು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ದಾಲ್ಚಿನಿಯನ್ನು ಸೇರಿಸ್ಕೊಳ್ಳೋಣ. ದಾಲ್ಚಿನಿ ನೋಡಿ ನಾನು 2 ತೆಗೆದುಕೊಂಡಿದ್ದೀನಿ, ಒಂದು ದೊಡ್ಡದು ಒಂದು ಚಿಕ್ಕದು. ದಾಲ್ಚಿನಿ ಅಂದರೆ ಚಕ್ಕೆ, ಇದನ್ನು ಪಲಾವ್ ಮಾಡಲಿಕ್ಕೆ ಮತ್ತು ಅಡುಗೆಗಳಲ್ಲಿ ನಾವು ಬಳಸ್ತೇವೆ. ಈ ದಾಲ್ಚಿನಿ ನರಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ನರಗಳ ವೀಕ್ನೆಸ್ ಇರುತ್ತೋ, ದೌರ್ಬಲ್ಯ ಇರುತ್ತೋ ಅದನ್ನು ನಿವಾರಿಸಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಸಯಾಟಿಕಾ ನೋವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಂತರ ನಾನು ಅರಿಶಿಣವನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಅರಿಶಿಣ ನೋಡಿ ಹಸಿ ಅರಿಶಿಣ ತೆಗೆದುಕೊಳ್ಳಿ, ಸಾಧ್ಯ ಆದರೆ ಹಸಿ ಅರಿಶಿಣ ತೆಗೆದುಕೊಳ್ಳಿ, ಇಲ್ಲಾಂತಂದರೆ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಅರಿಶಿಣದ ಪುಡಿಯನ್ನು ತಯಾರಿಸ್ಕೊಳ್ಬಹುದು ಅಥವಾ ಅರಿಶಿಣದ ಕೊಂಬಿದ್ರೂ ಕೂಡ ನೀವು ಬಳಸ್ಕೊಳ್ಬಹುದು. ಒಂದು 1/4 ಅರಿಶಿಣದ ಕೊಂಬನ್ನು ಬಳಸ್ಕೊಳ್ಬಹುದು, ಪುಡಿ ಇದ್ದರೆ ಒಂದು 1/4 ಚಮಚದಷ್ಟು ಬಳಸ್ಕೊಳ್ಬಹುದು. ಸೊ ಇದನ್ನು ಕೂಡ ನಾನು ಜಜ್ಜಿಬಿಟ್ಟು ಹಾಲಿಗೆ ಹಾಕಿಬಿಟ್ಟು ಸೇರಿಸ್ತಾ ಇದ್ದೀನಿ. 1 ಇಂಚಿನಷ್ಟು ಹಸಿ ಅರಿಶಿಣನ ಸೇರಿಸಿದ್ದೀನಿ. ಈ ಹಸಿ ಅರಿಶಿಣ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ಆಗಿದೆ, ದೇಹದಲ್ಲಿರುವಂತಹ ವಾತವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಎಲ್ಲವೂ ಕೂಡ ಕುದೀತಾ ಬರುವಾಗ ಶುಂಠಿಯನ್ನು ಸೇರಿಸ್ಕೊಳ್ಳಿ. ಶುಂಠಿ ನೀವು ಹಸಿದಾದರೂ ತೆಗೆದುಕೊಳ್ಬಹುದು ಅಥವಾ ಪುಡಿನಾದರೂ ತೆಗೆದುಕೊಳ್ಬಹುದು. ಅರ್ಧ ಚಮಚದಷ್ಟು ತೆಗೆದುಕೊಳ್ಳಿ. ನಮ್ಮ ದೇಹದಲ್ಲಿರುವಂತಹ ಬಾವು ನೋವನ್ನು ಕಡಿಮೆ ಮಾಡಲಿಕ್ಕೆ ಶುಂಠಿಯು ತುಂಬಾ ಒಳ್ಳೆಯದು. ಅದಲ್ಲದೆ ನಮ್ಮ ದೇಹದಲ್ಲಿ ವಾತ ಹೆಚ್ಚಾದರೂ ಕೂಡ ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದಾಗಿದೆ. ಎಲ್ಲವನ್ನು ಹಾಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಲು ಅರ್ಧದಷ್ಟು ಇಂಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಸೊ ನಂತರ ಸೋಸಿಬಿಟ್ಟು ಲೋಟಕ್ಕೆ ಹಾಕಿಬಿಟ್ಟು ಸ್ವಲ್ಪ ಬೆಚ್ಚಗಿರುವಾಗ ಬೇಕಿದ್ದರೆ ಜೇನುತುಪ್ಪ ಅಥವಾ ಕಲ್ಲು ಸಕ್ಕರೆನಾದರೂ ಹಾಕ್ಕೋಬೋದು, ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂತಂದರೆ ಹಾಗೇನೂ ಕೂಡ ಈ ಹಾಲನ್ನು ನೀವು ಕುಡಿಬೋದು. ಈ ಹಾಲನ್ನು ನೀವು ರಾತ್ರಿ ಊಟ ಮಾಡಿದ ಅರ್ಧ ಗಂಟೆ ಬಿಟ್ಟು ಸೇವಿಸಬೇಕು. ಮತ್ತು ಈ ಹಾಲನ್ನು ಕುಡಿದು ಏನನ್ನು ಕೂಡ ತಿನ್ನಬೇಡಿ ಹಾಗೂ
ಈ ರೀತಿ ನೀವು 21 ದಿನ ಮಾಡಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೀವು ಬೆಳಿಗ್ಗೆ ಏಳುವಾಗ ನೋವೆಲ್ಲ ಗುಣ ಆಗಿರುತ್ತೆ ಹಾಗೂ ಒಳ್ಳೆಯ ಶಕ್ತಿ ನಿಮ್ಮ ನರನಾಡಿಗಳಲ್ಲಿ ತುಂಬಿರುತ್ತೆ. ಹಾಗೂ ಇದನ್ನು ನೀವು ಡೈಲಿ ಕೂಡ ಕುಡಿಬಹುದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇದರಲ್ಲಿ ನಾವು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಹಾಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಇದರಿಂದ. ಈ ಹಾಲನ್ನು ಸೇವಿಸುವುದರ ಜೊತೆಗೆ ಸಯಾಟಿಕ ನೋವಿನಲ್ಲಿ ಕೆಲವೊಂದು ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಬೇಗನೆ ಡೈಜೆಷನ್ ಆಗದೇ ಇರುವಂಥ ಆಹಾರಗಳನ್ನು ತೆಗೆದುಕೊಳ್ಬೇಡಿ. ಕಾಳುಗಳನ್ನು, ನಾನ್ ವೆಜ್ಗಳನ್ನು ಹಾಗೂ ಫಾಸ್ಟ್ ಫುಡ್ಗಳನ್ನು ತಿನ್ನಬೇಡಿ. ಮತ್ತು ಮುಂದುಗಡೆಯಿಂದ ಬಗ್ಬೇಡಿ ಹಾಗೂ ಭಾರವಾದಂಥ ವಸ್ತುಗಳನ್ನು ಎತ್ತಬೇಡಿ. ಹೈ ಹೀಲ್ಗಳನ್ನು ಬಳಸಬೇಡಿ, ಹಾಕ್ಕೊಳ್ಬೇಡಿ. ಮತ್ತು ತುಂಬಾ ದಪ್ಪ ಇರುವಂತಹ ಬೆಡ್ ಮೇಲೆ ಮಲ್ಕೋಬೇಡಿ. ಹಾಸಿಗೆ ಹಗುರವಾಗಿರಲಿ. ನಾವು ಕೂತ್ಕೊಳ್ಳುವಾಗ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಹೆಂಗೆಂಗೋ ಕೂತ್ಕೊಳ್ತೀವಿ. ಓದಬೇಕಾದ್ರೂ ಅಷ್ಟೇ ಹೆಂಗೆಂಗೋ ಕೂತ್ಕೊಂಡು ಮಲ್ಕೊಂಡೆಲ್ಲ ಓದ್ತಾ ಇರ್ತೀವಿ. ಇದರಿಂದಲೂ ಕೂಡ ನಮ್ಮ ನರದ ಮೇಲೆ ಒತ್ತಡ ಬೀಳುತ್ತೆ. ಹಾಗಾಗಿ ಈ ರೀತಿಯ ನೋವು ಕಾಣಿಸ್ಬೋದು. ಹಾಗಾಗಿ ಕೂತ್ಕೊಳ್ಳುವಾಗ ಮತ್ತು ಕೂತ್ಕೊಂಡು ಕೆಲಸ ಮಾಡುವಾಗ ಸರಿಯಾಗಿ ಕೂತ್ಕೊಳ್ಳಿ. ಮತ್ತು ತುಂಬ ಸಮಯದವರೆಗೆ ಒಂದೇ ಕಡೆಗೆ ಕೂತ್ಕೋಬೇಡಿ, ಒಂದೇ ಪೋಶ್ಚರ್ನಲ್ಲಿ ಅಥವಾ ಒಂದೇ ಪೊಸಿಷನಲ್ಲಿ ಕೂತ್ಕೋಬೇಡಿ. ಮಧ್ಯದಲ್ಲಿ ಓಡಾಡಿ, ಸ್ವಲ್ಪ ನಿಮ್ಮ ನರನಾಡಿಗಳಲ್ಲಿ ರಕ್ತ ಸರಿಯಾಗಿ ಸರ್ಕ್ಯುಲೇಟ್ ಆಗಲಿ. ನಾವು ದಿನನಿತ್ಯ ಬಳಸುವಂತಹ ನೀರಿನಲ್ಲಿ ಧೂಳಿನ ಕಣಗಳು ಹಾಗೂ ಕಸ ಕೂಡ ಬರುತ್ತೆ. ಇದನ್ನು ತಡಿಲಿಕ್ಕೆ ನಾನು ಶಾಪ್ಚಿಯಿಂದ ಟ್ಯಾಪ್ ಫಿಲ್ಟರ್ ಅಥವಾ ವಾಟರ್ ಫಿಲ್ಟರನ್ನು ಪರಿಚಯಿಸ್ತಾ ಇದ್ದೀನಿ. ನೋಡೋಕ್ಕೆ ಇದು ಚಿಕ್ಕದಾದರೂ ಕೂಡ ಇದರ ಕೆಲಸ ತುಂಬಾ ದೊಡ್ಡದು. ಇದರ ಒಳಗಡೆ 3 ವಾಟರ್ ಫಿಲ್ಟರ್ ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್ಗಳು ನೀರನ್ನು ಫಿಲ್ಟರ್ ಮಾಡಿ ಕಸ ಹಾಗೂ ಧೂಳಿನ ಕಣಗಳನ್ನು ತಡೆದು ನಿಮಗೆ ಶುದ್ಧವಾದಂತಹ ನೀರು ಸಿಗುವಂತೆ ಮಾಡುತ್ತೆ. ಇದರ ಡಿಸೈನ್ ಕೂಡ ಚೆನ್ನಾಗಿದೆ. ಇದನ್ನು ನೀವು ನಿಮ್ಮ ಕಿಚನ್ ಟ್ಯಾಪ್ಸ್ಗಳಲ್ಲಿ, ಬಾತ್ರೂಮ್ ಟ್ಯಾಪ್ಸ್ಗಳಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇದನ್ನು ನಾನು ಬಹಳ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಸ ಕಡ್ಡಿ ಏನಾದರೂ ಧೂಳೇನಾದರೂ ಬಂದರೆ ಇದ್ರ ಒಳಗಡೆ ಶೇಖರಣೆ ಆಗಿರುತ್ತೆ. ನಂತರ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಪ್ರಾಡಕ್ಟು ನಿಮಗೆ ಶಾಪ್ಜಿಯಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ಹಾಗೂ ನೀವು ಶಾಪ್ಜಿಯಲ್ಲಿ ಯಾವುದೇ ವಸ್ತುವನ್ನು ಖರೀದಿ ಮಾಡಿದರೂ ಕೂಡ ನಿಮಗೆ 30% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಹಾಕಿದ್ದೀನಿ. ಆ ಲಿಂಕ್ ಮೇಲಿಂದ ನೀವು ಖರೀದಿ ಮಾಡಿದರೆ ನಿಮಗೆ 50 ರೂಪೀಸು ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಶಾಪ್ಜಿಯಲ್ಲಿ ಇದಲ್ಲದೆ ಇನ್ನೂ ಹಲವಾರು ಪ್ರಾಡಕ್ಟ್ಗಳಿವೆ. ಬ್ಯೂಟಿ ಪ್ರಾಡಕ್ಟು, ಕಿಚನ್ ಐಟಮ್ಗಳೆಲ್ಲ ಇದೆ. ನೀವು ಚೆಕ್ ಮಾಡ್ಬೋದು. ನಿಮಗೆ ಬೇಕಾಗಿರೋದನ್ನೆಲ್ಲ ನೀವು ತರಿಸ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಈ ಟ್ಯಾಪ್ ಫಿಲ್ಟರನ್ನು ನೀವು ಖರೀದಿ ಮಾಡೋದಾದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಈ ಸಯಾಟಿಕ ನೋವು ಅಂದರೆ ಏನು, ಮತ್ತು ಇದನ್ನು ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು, ಇದನ್ನು ಬರದಂತೆ ಹೇಗೆ ತಡಿಬಹುದು ಹಾಗೂ ಯಾವ ರೀತಿ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೂ ನೀವು ಈ ವಿಡಿಯೋವನ್ನು ಬೇರೆಯವರಲ್ಲಿ ಹಂಚ್ಕೋಬೇಕು ಅನಿಸಿದರೆ ನೀವು ಶೇರ್ ಕೂಡ ಮಾಡ್ಬೋದು. ಹಾಗೂ ಇನ್ನೊವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.